ನಮಸ್ತೆ ನನ್ನೆಲ್ಲ ಯೂಟ್ಯೂಬ್ ಚಾನಲ್ನ ಸ್ನೇಹಿತರಿಗೂ. ನಾನು ನಿಮ್ಮ ರಂಜಿತಾ. ಪ್ರತಿ ಗುರುವಾರನೂ ನಾನು ಈ ಮಠಕ್ಕೆ ಬರ್ತೀನಿ. ಈ ಮಠದಲ್ಲಿರೋ ಪ್ರಶಾಂತತೆ ಎಲ್ಲೂ ಇಲ್ಲ. ರಾಯರು ನೋಡ್ತಾ, ರಾಯರನ್ನ ಧ್ಯಾನ ಮಾಡುತ್ತಾ, ದೀಪ ಹಚ್ಚಿ, ಸಂಕಲ್ಪ ಮಾಡಿ, ಕೊಡು ತೆಂಗಿನಕಾಯಿನ ಪ್ರದಕ್ಷಿಣೆ ಮಾಡಿ ಅಲ್ಲೇ ಕಟ್ಕೊಂಡು ಪ್ರತಿ ವಾರನೂ ನಾನು ಹೋಗ್ತೀನಿ. ತುಂಬ ಜನ ಇರ್ತಾರೆ. ಹೆಂಗಂದರೆ ರಾಯರು ನಮ್ಮದವ್ರನ್ನ ಕೈ ಬಿಡಲ್ಲ ಅನ್ನೋದು ಇದು ಸತ್ಯ ಅನಿಸುತ್ತೆ. ತುಂಬ ಖುಷಿಯಾಗುತ್ತೆ. ನಾನು ಆಮೇಲೆ ನಾನು ಸಂಕಲ್ಪ ಮಾಡಿ ದೀಪ ಹಚ್ಚಿ ಎಲ್ಲ ಮುಗಿಸ್ಕೊಂಡು ನನಗಾದವ್ರನ್ನ ಅವ್ರಿಗೂ ಒಂದು ಸಂಕಲ್ಪ ಮಾಡಿ ಅವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಅಲ್ಲಿರೋ ಮಂತ್ರಾಕ್ಷತೆ ತಗೊಂಡು ಊಟ ಮಾಡಿ ಬರ್ತೀನಿ. ಯಾವಾಗಲೂ ಅಷ್ಟೇ ಪ್ರಸಾದ ಹಂಚ್ತೀನಿ. ಪ್ರಸಾದ ಹಂಚೋವಾಗ ಇರೋ ನೆಮ್ಮದಿ, ಯಾರೋ ಮಾಡಿರೋ ಪ್ರಸಾದನ ನಾವು ಹಂಚ್ತೀವಲ್ಲ, ನಮ್ಗೆ ಆ ಪುಣ್ಯ ಅಕ್ಷತೆ ತಗೊಂಡು ಬಂದು ಯಾರು ಕಷ್ಟದಲ್ಲಿರ್ತಾರೋ ಅವ್ರಿಗೆ ಕೊಡ್ತೀನಿ. ತುಂಬ ಖುಷಿಯಾಗುತ್ತೆ, ತುಂಬ ನೆಮ್ಮದಿ ಅನಿಸುತ್ತೆ. ರಾಯರ ಮಠದಲ್ಲಿ ತುಂಬ ಪ್ರಶಾಂತತೆ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ ರಾಯರೇ ಅಂತ ಬೇಡ್ಕೊಂಡು ಬರ್ತೀನಿ ಯಾವಾಗಲೂ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.